ಹಾಯ್ ಫ್ರೆಂಡ್ಸ್, Loka ಕನ್ನಡ ಚಾನಲ್ಗೆ ತಮ್ಮೆಲ್ಲರಿಗೂ ಮತ್ತೊಮ್ಮೆ ಸ್ವಾಗತ. ಫ್ರೆಂಡ್ಸ್, ನಾನು ಈ ದಿನ ಫೇಸ್ ಮಾಸ್ಕ್, ಫೇಸ್ ಪ್ಯಾಕ್ಗಳ ಬಗ್ಗೆ ತಿಳಿಸ್ಬೇಕು ಅಂದ್ಕೊಂಡಿದ್ದೀನಿ. ಮಾರ್ಕೆಟ್ನಲ್ಲಿ ನಮಗೆ ವಿವಿಧ ರೀತಿಯಾದಂಥ ಫೇಸ್ ಮಾಸ್ಕ್, ಫೇಸ್ ಪ್ಯಾಕ್ಗಳು ಸಿಗುತ್ತೆ. ಆದರೆ ನಮ್ಮ ಸ್ಕಿನ್ಗೆ ಯಾವ್ದು ಸೂಟ್ ಆಗುತ್ತೆ, ಯಾವ್ದು ಹಚ್ಚಿದ್ರೆ ನಮ್ಮ ಸ್ಕಿನ್ ಗ್ಲೋ ಬರುತ್ತೆ, ಸ್ಕಿನ್ ತುಂಬ ಚೆನ್ನಾಗಿರುತ್ತೆ ಅನ್ನೋದು ಬಹಳಷ್ಟು ಜನರಿಗೆ ಗೊತ್ತಿರೋದಿಲ್ಲ. ಸೊ ನನ್ನ ಹತ್ರ ಇವತ್ತು ಕೆಲವೊಂದು ಮಾಸ್ಕ್ಗಳಿದೆ. ಅದನ್ನು ಹೇಗೆ ಯೂಸ್ ಮಾಡಬೇಕು, ಯಾವ ಮಾಸ್ಕ್ ನಿಮಗೆ ಸೂಟ್ ಆಗುತ್ತೆ ಅದೆಲ್ಲದನ್ನ ನಾನು ಈ ವಿಡಿಯೋದಲ್ಲಿ ತಿಳಿಸ್ತೀನಿ. ಹಾಗೆ ಇವಾಗ purple.com ನಲ್ಲಿ ಆಫರ್ ಕೂಡ ನಡೀತಾ ಇದೆ. ಕೆಳಗಡೆ ಡಿಸ್ಕ್ರಿಪ್ಷನ್ ಅಲ್ಲಿ ನಾನು ತೋರಿಸುವಂತ ಪ್ರಾಡಕ್ಟ್ ನ ಲಿಂಕ್ ಎಲ್ಲ ಕೊಟ್ಟಿರ್ತೀನಿ. ನಿಮ್ಗೆ ಯಾವ ಪ್ರಾಡಕ್ಟ್ ಬೇಕೋ ಆ ಪ್ರಾಡಕ್ಟ್ ನ ಬೈ ಮಾಡ್ಬೋದು. ಹಾಗೆ ನಾನು ಕೆಳಗಡೆ ಕೊಟ್ಟಿರುವಂತ ಒಂದು ಕೂಪನ್ ಕೋಡ್ ಇರುತ್ತೆ. ಆ ಕೋಡ್ ನ ಹಾಕಿ ನೀವು ಪ್ರಾಡಕ್ಟ್ ನ ಬೈ ಮಾಡಿದ್ರೆ ನಿಮ್ಗೆ ಎಕ್ಸ್ಟ್ರಾ 10% ಡಿಸ್ಕೌಂಟ್ ಕೂಡ ಸಿಗುತ್ತೆ. ಮತ್ತೆ ಬನ್ನಿ, ತಡ ಮಾಡದೆ ಈ ವಿಡಿಯೋನ ಸ್ಟಾರ್ಟ್ ಮಾಡೋಣ. ಫ್ರೆಂಡ್ಸ್, ನೀವು ಯಾವುದೇ ಪ್ಯಾಕ್ ಅಥವಾ ಮಾಸ್ಕ್ ಹಾಕ್ಕೊಳ್ಳೋದಕ್ಕಿಂತ ಮೊದಲು ಫೇಸ್ ವಾಶ್ನ ಮಾಡಬೇಕು. ನಾನಿಲ್ಲಿ ಡರ್ಮಾವ್ಯೂ ಹೈಡ್ರಾ ಕ್ಲೆನ್ಸರ್ನ ಯೂಸ್ ಮಾಡ್ತಾ ಇದ್ದೀನಿ. ನೀವು ಇದಲ್ಲದೆ ನೀವು ರೆಗ್ಯುಲರ್ ಆಗಿ ಯೂಸ್ ಮಾಡೋದನ್ನ ಮಾಡ್ಬೋದು, ಅಥವಾ ಇದನ್ನೇ ಬೇಕಿದ್ದರೂ ಮಾಡ್ಕೋಬೋದು. ನೋಡಿ, ಈ ರೀತಿ ಸ್ವಲ್ಪ ಫೇಸ್ ವಾಶ್ನ ತೊಗೊಂಡ್ಬಿಟ್ಟು ನಿಮ್ಮ ಮುಖಕ್ಕೆ ಚೆನ್ನಾಗಿ ಅಪ್ಲೈ ಮಾಡಿಕೊಂಡು ಆನಂತರ ನಿಮ್ಮ ಮುಖನ ತಣ್ಣೀರಿನಿಂದ ವಾಶ್ ಮಾಡಬೇಕು. ಇದು ಸೆನ್ಸಿಟಿವ್ ಸ್ಕಿನ್ ಅವ್ರಿಗೂ ಸಹ ಸೂಟ್ ಆಗುತ್ತೆ. ಅಂದರೆ ಎಲ್ಲ ಸ್ಕಿನ್ ಟೈಪ್ ಅವರು ಯೂಸ್ ಮಾಡ್ಬೋದು ಅಂತ ಅರ್ಥ. ಹಾಗೆ ಹುಡುಗರು ಸಹ ಇದನ್ನು ಉಪಯೋಗಿಸ್ಕೋಬೋದು. ಮುಖನ ತಣ್ಣೀರಿನಲ್ಲಿ ವಾಶ್ ಮಾಡ್ಕೋಬೇಕು. ನೋಡಿ, ಮುಖನ ವಾಶ್ ಮಾಡಾದ್ಮೇಲೆ ನಾನಿಲ್ಲಿ ಚಾರ್ಕೋಲ್ ಫೇಸ್ ಮಾಸ್ಕನ್ನು ಅಪ್ಲೈ ಮಾಡ್ತಾ ಇದ್ದೀನಿ. ಗುಡ್ ವೈಬ್ಸ್ ಅವ್ರದ್ದು. ಇದು ಎಲ್ಲ ಸ್ಕಿನ್ ಟೈಪ್ ಅವ್ರಿಗೂ ಸೂಟಬಲ್ ಆಗುತ್ತೆ. ಏನಿಲ್ಲ, ನಾರ್ಮಲಾಗಿ ಮುಖನ ವಾಶ್ ಮಾಡ್ಕೊಂಡಾದ್ಮೇಲೆ ಅಪ್ಲೈ ಮಾಡೋದು ಈ ರೀತಿ ಆಗಿರುತ್ತೆ. ಮಾಸ್ಕ್ ಬಂದುಬಿಟ್ಟು ಇದರಲ್ಲಿ ಮತ್ತೆ ನೀರು ಮಿಕ್ಸ್ ಮಾಡೋದು ಏನು ಅಗತ್ಯ ಇಲ್ಲ. ಮುಖನ ವಾಶ್ ಮಾಡಾದ್ಮೇಲೆ ಆ ನೀರನ್ನು ಒರೆಸ್ಕೋಬೋದು ಅಥವಾ ಅದ್ರ ಮೇಲೆ ಅಪ್ಲೈ ಮಾಡ್ಕೋಬೋದು. ನಾನು ಹಾಗೆ ಅಪ್ಲೈ ಮಾಡ್ತಾಯಿದ್ದೀನಿ. ನೋಡಿ, ಈ ರೀತಿ ಮಾಸ್ಕನ್ನು ತಗೊಂಡು ಎಲ್ಲ ಕಡೆನೂ ಅಪ್ಲೈ ಮಾಡಬೇಕು. ಹಾಗೆ ಇದು ಸ್ಕಿನ್ನ ತುಂಬ ಡೀಪಾಗಿ ಕ್ಲೀನ್ ಮಾಡುತ್ತೆ. ಹಾಗಾಗಿ ಇದನ್ನು ಹುಡುಗರು ಸಹ ಯೂಸ್ ಮಾಡ್ಬೋದು. ತುಂಬಾ ಚೆನ್ನಾಗಿ ರಿಸಲ್ಟ್ ಕೊಡುತ್ತೆ. ನೀವೇ ನೋಡ್ಬೋದು ಲಾಸ್ಟ್ನಲ್ಲಿ ಎಷ್ಟು ಚೇಂಜಸ್ ಆಗಿರುತ್ತೆ ಅಂತ ಸ್ಕಿನ್ನಲ್ಲಿ. ನೋಡಿ, ಈ ರೀತಿ ಚೆನ್ನಾಗಿ ಎಲ್ಲ ಕಡೆನೂ ಅಪ್ಲೈ ಮಾಡ್ಕೊಳ್ಳಿ. ಇದು ಕ್ರೀಮ್ ಬಂದುಬಿಟ್ಟು ಸಾಫ್ಟಾಗಿ ಇರುತ್ತೆ. ಅಂದರೆ ಪಿಂಪಲ್ಸ್ ಇದೆ, ಅಪ್ಲೈ ಮಾಡಿದ್ರೆ ಏನಾದರೂ ಆಗುತ್ತಾ ಅಂತ ಅಂದ್ಕೊಳಕ್ಕೆ ಹೋಗ್ಬೇಡಿ. ಚೆನ್ನಾಗಿದೆ, ತುಂಬಾ ಚೆನ್ನಾಗಿರುತ್ತೆ. ಈ ರೀತಿ ಎಲ್ಲ ಕಡೆನೂ ಅಪ್ಲೈ ಮಾಡಬೇಕು. ನಿಮ್ಮ ಕಣ್ಣುಗಳಿಗೆ ಹಾಗೆ ನಿಮ್ಮ ತುಟಿಗೆ ಮಾತ್ರ ಅಪ್ಲೈ ಮಾಡಬಾರ್ದು. ಹಾಗೆ ನಿಮ್ಮ ಕುತ್ತಿಗೆಗೂ ಸಹ ಅಪ್ಲೈ ಮಾಡ್ಬೋದು. ಈ ರೀತಿ ಮುಖ ಪೂರ್ತಿಯಾಗಿ ಅಪ್ಲೈ ಮಾಡ್ಕೊಂಡಾದಮೇಲೆ ಇದನ್ನು ಚೆನ್ನಾಗಿ ಒಂದು 15ರಿಂದ 20 ನಿಮಿಷ ಒಣಗಲಿಕ್ಕೆ ಬಿಡಬೇಕು. ಇದು ಒಣಗೋಷ್ಟರಲ್ಲಿ ಇದಲ್ಲದೆ ನನ್ನ ಹತ್ರ ಬೇರೆ ಫೇಸ್ ಪ್ಯಾಕ್ ಕೂಡ ಇದೆ. ಇದು ಗುಡ್ ವೈಬ್ಸ್ ಅವರ ಬ್ರೈಟನಿಂಗ್ ಸ್ಲೀಪಿಂಗ್ ಮಾಸ್ಕ್ ಪಪಾಯ. ಇದು ಕೂಡ ಎಲ್ಲ ಸ್ಕಿನ್ ಟೈಪ್ ಅವ್ರಿಗೂ ಸೂಟಬಲ್ ಆಗುತ್ತೆ. ಇದು ಜಸ್ಟ್ ನಾರ್ಮಲ್ ಒಂದು ಕ್ರೀಮ್ ಥರ ಇರುತ್ತೆ. ನೈಟ್ ಟೈಮ್ ನೀವು ಜಸ್ಟ್ ಫೇಸ್ ವಾಶ್ನ ಮಾಡ್ಕೊಂಡ್ಬಿಟ್ಟು ಫೇಸ್ ವಾಶ್ನಿಂದ ಇದನ್ನು ಅಪ್ಲೈ ಮಾಡಿಕೊಂಡು ಮಲಗಬೇಕು. ಮಾರನೇ ದಿವಸ ಬೆಳಗ್ಗೆ ನೀವು ವಾಶ್ ಮಾಡ್ಕೋಬೇಕು. ಇದು ಸ್ಕಿನ್ನನ್ನು ಬ್ರೈಟ್ ಮಾಡಲಿಕ್ಕೆ ತುಂಬಾ ಹೆಲ್ಪ್ ಮಾಡುತ್ತೆ. ಅದಾದ ನಂತರ ಕಲೋನಿಂಗ್ ಕ್ಲೇ ಅಂತ ಹೇಳಿಬಿಟ್ಟು ಇದು ಒಂದು ಫೇಸ್ ಪ್ಯಾಕ್. ಇದು ಡೀಪ್ ಕ್ಲಿನ್ಸಿಂಗ್ ಆಗಿ ವರ್ಕ್ ಮಾಡುತ್ತೆ. ತುಂಬಾ ಚೆನ್ನಾಗಿದೆ. ಅಂದರೆ ನಾನು ಫಸ್ಟ್ ಚಾರ್ಕೋಲ್ ಯೂಸ್ ಮಾಡಿದ್ನಲ್ವಾ, ಆ ಥರ ಇರುತ್ತೆ ಇದು ಕೂಡ. ಇದನ್ನು ಕೂಡ ನಾನು ಆಲ್ರೆಡಿ ಹಲವಾರು ವೀಡಿಯೋದಲ್ಲಿ ಹೇಗೆ ಯೂಸ್ ಮಾಡಬೇಕು ಅಂತ ತೋರಿಸಿದ್ದೀನಿ. ಆದರೂ ಇನ್ನೊಂದ್ಸಲ ತೋರಿಸ್ತಾ ಇದ್ದೀನಿ ನೋಡಿ. ಜಸ್ಟ್ ಪೌಡರ್ ರೀತಿಯಾಗಿ ಇರುತ್ತೆ. ಇದನ್ನು ನೀವು 1 ಟೇಬಲ್ ಸ್ಪೂನಷ್ಟು ಪೌಡರ್ನ ಒಂದು ಚಿಕ್ಕ ಬೌಲ್ಗೆ ಹಾಕ್ಕೊಂಡು ಅದಕ್ಕೆ ಸ್ವಲ್ಪ 1 ಸ್ಪೂನಷ್ಟು ನೀರನ್ನ ಮಿಕ್ಸ್ ಮಾಡಿಕೊಂಡು ಒಂದು ಪೇಸ್ಟ್ ರೀತಿಯಾಗಿ ತಯಾರಿಸ್ಕೋಬೇಕು. ಆನಂತರ ನಿಮ್ಮ ಮುಖಕ್ಕೆ ಅಪ್ಲೈ ಮಾಡಿಕೊಂಡು 15ರಿಂದ 20 ನಿಮಿಷ ಬಿಟ್ಟು ಮುಖನ ತಣ್ಣೀರಿನಲ್ಲಿ ವಾಶ್ ಮಾಡಬೇಕು. ಸೊ ಈ ರೀತಿಯಾಗಿ ವಾರದಲ್ಲಿ 2 ಸಲ ಮಾಡಿದ್ರೆ ಸಾಕು. ಇದು ಕೂಡ ಎಲ್ಲ ಸ್ಕಿನ್ ಟೈಪ್ ಅವ್ರಿಗೂ ಸೂಟಬಲ್ ಆಗುತ್ತೆ. ಅನಂತರ ಇದು ಪಪಾಯ ಗ್ಲೋ ಫೇಸ್ ಮಾಸ್ಕ್. ಇದು ಕೂಡ ಎಲ್ಲ ಸ್ಕಿನ್ ಟೈಪ್ ಅವ್ರಿಗೂ ಸೂಟಬಲ್ ಆಗುತ್ತೆ. ನಾನು ಆಲ್ಮೋಸ್ಟ್ ಎಲ್ಲ ಸ್ಕಿನ್ ಟೈಪ್ ಅವ್ರಿಗೂ ಸೂಟಬಲ್ ಆಗೋದನ್ನೇ ತೋರಿಸ್ತಾ ಇದ್ದೀನಿ. ಯಾಕೆಂದರೆ ಅವರ ಸ್ಕಿನ್ ಟೈಪ್ ಭಾಳಷ್ಟು ಜನರಿಗೆ ಗೊತ್ತಿರೋದಿಲ್ಲ, ಯಾವ್ದು ಯೂಸ್ ಮಾಡಬೇಕು ಅಂತ ಕನ್ಫ್ಯೂಸ್ ಆಗಿಬಿಡ್ತಾರೆ. ಅದಕ್ಕಾಗಿ ನಾನು ಎಲ್ಲ ಸ್ಕಿನ್ ಟೈಪ್ ಅವ್ರಿಗೂ ಸೂಟಬಲ್ ಆಗೋದನ್ನೇ ತೋರಿಸ್ತೀನಿ ಆಲ್ಮೋಸ್ಟು. ಇದನ್ನು ಏನಿಲ್ಲ, ನಾರ್ಮಲಾಗಿ ನೀವು ಫೇಸ್ ವಾಶ್ ಮಾಡ್ಕೊಂಡ್ಬಿಟ್ಟು ಇದನ್ನು ಬೇಕಿದ್ದರೆ ನೀವು ಯಾವ ಟೈಮ್ನಲ್ಲಿ ಬೇಕಾದರೂ ಅಪ್ಲೈ ಮಾಡ್ಬೋದು. ಬೆಳಗ್ಗೆ ಮಧ್ಯಾಹ್ನ ಯಾವ ಟೈಮ್ನಲ್ಲಿ ಬೇಕಾದರೂ ಅಪ್ಲೈ ಮಾಡ್ಬೋದು. ಜಸ್ಟ್ ಮುಖನ ನೀರಿನಲ್ಲಿ ಒದ್ದೆ ಮಾಡ್ಕೊಂಡ್ಬಿಟ್ಟು ಈ ಪ್ಯಾಕ್ನ ಅಪ್ಲೈ ಮಾಡ್ಕೊಳ್ಳಿ. ಇದರಿಂದ ಕೂಡ ಸ್ಕಿನ್ ತುಂಬಾ ಗ್ಲೋ ಬರುತ್ತೆ. ಹಾಗೆ ಇದು ಮಮಾ ಅರ್ತ್ ವೈಟಮಿನ್ ಸಿ ಸ್ಲೀಪಿಂಗ್ ಮಾಸ್ಕ್. ಅಂದರೆ ಇದನ್ನು ನೈಟ್ ಟೈಮ್ನಲ್ಲಿ ಅಪ್ಲೈ ಮಾಡಬೇಕು. ಸೊ ನೈಟು ಮುಖನ ವಾಶ್ ಮಾಡಿಕೊಂಡು ಆನಂತರ ಈ ಮಾಸ್ಕನ್ನು ಅಪ್ಲೈ ಮಾಡ್ಕೊಳ್ಳಿ. ಇದು ಒಂಥರ ಜೆಲ್ ಥರ ಇರುತ್ತೆ, ಕಾಣಿಸ್ತಾ ಇಲ್ಲ ಅಲ್ವಾ? ನೋಡಿ, ಈ ಥರ ಇರುತ್ತೆ. ಎಲ್ಲ ಕಡೆ ನಿಮ್ಮ ಮುಖಕ್ಕೆ ಮತ್ತು ಕುತ್ತಿಗೆಗೆ ಅಪ್ಲೈ ಮಾಡಿಕೊಂಡು ಹಾಗೆ ಬಿಟ್ಬಿಟ್ಟು ಮಾರನೇ ದಿವಸ ಬೆಳಗ್ಗೆ ವಾಶ್ ಮಾಡ್ಕೊಳ್ಳಿ. ಸೊ ಇದರಿಂದ ಸ್ಕಿನ್ ತುಂಬಾ ಸಾಫ್ಟ್ ಆಗುತ್ತೆ. ಸ್ಕಿನ್ ಇಲ್ಯುಮಿನೇಟ್ ಮಾಡಲಿಕ್ಕೆ ತುಂಬ ಹೆಲ್ಪ್ ಮಾಡುತ್ತೆ. ಗ್ಲೋಯಿಂಗ್ ಕೂಡ ಕೊಡುತ್ತೆ ಸ್ಕಿನ್ಗೆ ಇದು. ನೆಕ್ಸ್ಟ್ ಇದು ಗುಡ್ ವೈಬ್ಸ್ ಅವರ ಟೀ ಟ್ರೀ ಕ್ಲಿನ್ಸಿಂಗ್ ಫೇಸ್ ಮಾಸ್ಕ್.
ಇದು ಕೂಡ ಅಷ್ಟೇ ಎಲ್ಲ ಸ್ಕಿನ್ ಟೈಪ್ ಅವರು ಯೂಸ್ ಮಾಡ್ಬೋದು. ಹಾಗೆ ಮುಖದಲ್ಲಿ ಮೊಡವೆಗಳಿರುತ್ತಲ್ವ ಅದನ್ನು ಕಡಿಮೆ ಮಾಡುತ್ತೆ. ಏಕೆಂದರೆ ಇದು ಟೀ ಆಗಿರೋದ್ರಿಂದ ಸ್ಕಿನ್ನನ್ನು ತುಂಬ ಸಾಫ್ಟಾಗಿ ಹೆಲ್ದಿಯಾಗಿ ಇರಿಸಲಿಕ್ಕೆ ಹೆಲ್ಪ್ ಮಾಡುತ್ತೆ. ಇದು ಬಂದುಬಿಟ್ಟು ಗ್ರೀನ್ ಕಲರಲ್ಲಿ ಇರುತ್ತೆ ಈ ರೀತಿಯಾಗಿ. ಜಸ್ಟ್ ಏನಿಲ್ಲ, ನಾರ್ಮಲಾಗಿ ನಾನು ತೋರಿಸಿದ್ದೀನಲ್ವ ಚಾರ್ಕೋಲ್ದು, ಅದೇ ರೀತಿಯಾಗಿ ಇದನ್ನು ಯೂಸ್ ಮಾಡೋದು. ಇದು ಬಂದುಬಿಟ್ಟು ವಯಂ ಆಯುರ್ವೇದ ಹಲ್ದಿ ಆ್ಯಂಡ್ ಚಂದನ್ ಸ್ಮೂತನಿಂಗ್ ಪ್ಯಾಕ್ ಇದು. ಇದನ್ನು ಅರಿಶಿನ ಪುಡಿ ಹಾಗೆ ಶ್ರೀಗಂಧದ ಪುಡಿಯನ್ನು ಬೆರೆಸಿ ಮಾಡಿರ್ತಾರೆ. ಇನ್ನೂ ಅನೇಕ ವಿಧವಾದಂತಹ ಗಿಡಮೂಲಿಕೆಗಳನ್ನು ಕೂಡ ಬಳಸಿರ್ತಾರೆ. ಇದರಿಂದ ಏನಾಗುತ್ತೆ ಅಂದರೆ ನಿಮ್ಮ ಮುಖದಲ್ಲಿರ್ತಕ್ಕಂತಹ ಮೊಡವೆ ಕಲೆಗಳು ಹೋಗುತ್ತೆ, ರಿಂಕಲ್ಸ್ ಕಡಿಮೆ ಆಗುತ್ತೆ, ಡ್ರೈ ಸ್ಕಿನ್ ಹೋಗುತ್ತೆ. ಸೊ ಇದೆಲ್ಲ ಸಮಸ್ಯೆಗಳನ್ನು ಹೋಗಲಾಡಿಸಿ ಸ್ಕಿನ್ನನ್ನು ಮತ್ತಷ್ಟು ಕಾಂತಿಯುತವಾಗಿ ಮಾಡುತ್ತೆ. ಈ ರೀತಿ ಪೌಡರ್ ರೀತಿಯಾಗಿದೆ ಅಲ್ವಾ, ಇದನ್ನು ಸ್ವಲ್ಪ ನೀರು ಅಥವಾ ಹಾಲಿನಲ್ಲಿ ಮಿಕ್ಸ್ ಮಾಡಿಕೊಂಡು ಜಸ್ಟ್ ಫೇಸ್ ಪ್ಯಾಕ್ ರೀತಿಯಾಗಿ ಹಾಕ್ಕೋಬೇಕು. ಒಂದು 20 ನಿಮಿಷ ಬಿಟ್ಬಿಟ್ಟು ಮುಖನ ತಣ್ಣೀರಿನಲ್ಲಿ ವಾಶ್ ಮಾಡಬೇಕು. ಆನಂತರ ವಾವ್ ಪಿಂಕ್ ರೋಸ್ ಕ್ಲೇ ಫೇಸ್ ಮಾಸ್ಕ್ ಇದು, ಅಂದರೆ ಇದು ರೋಸ್ ಫ್ಲೇವರ್ನಲ್ಲಿರುತ್ತೆ. ಇದನ್ನು ಕೂಡ ನಾನು ತೋರಿಸಿದ್ದೀನಿ ಹೇಗೆ ಯೂಸ್ ಮಾಡಬೇಕು ಅಂತ. ಜಸ್ಟ್ ಹೇಳ್ತೀನಿ ನೋಡಿ. ಮುಖನ ವಾಶ್ ಮಾಡಿಕೊಂಡು ಈ ಪ್ಯಾಕ್ನ ಅಪ್ಲೈ ಮಾಡ್ಕೊಳ್ಳಿ. ತುಂಬಾ ಚೆನ್ನಾಗಿರುತ್ತೆ ಇದು, ಗ್ಲೋಯಿಂಗ್ ಸ್ಕಿನ್ಗೆ ತುಂಬ ಹೆಲ್ಪ್ ಮಾಡುತ್ತೆ. ಹಾಗೆ ನಾನೀಗ ತೋರಿಸಿದ್ದೀನಲ್ವಾ ಫೇಸ್ ಮಾಸ್ಕ್, ಸ್ಲೀಪಿಂಗ್ ಮಾಸ್ಕ್, ಫೇಸ್ ಪ್ಯಾಕ್, ಇವು ಎಲ್ಲ ಸ್ಕಿನ್ ಟೈಪರು ಯೂಸ್ ಮಾಡ್ಬೋದು. ಹಾಗೆ ಹುಡುಗರು ಸಹ ಯೂಸ್ ಮಾಡ್ಬೋದು. ನೀವು ಒಂದ್ಸಲ ಟ್ರೈ ಮಾಡಿ ನೋಡಿ, ನಿಮಗೆ ಗೊತ್ತಾಗುತ್ತೆ. ನೋಡಿ ಫ್ರೆಂಡ್ಸ್, ಈಗ ಒಂದು 20 ನಿಮಿಷ ಆಗಿದೆ. ಮುಖನ ನೀವು ತಣ್ಣೀರಿನಲ್ಲಿ ವಾಶ್ ಮಾಡ್ಕೊಳ್ಳಿ. ವಾಶ್ ಮಾಡ್ಕೊಂಡ್ಮೇಲೆ ಕಾಣಿಸ್ತಾ ಇದೆಯಲ್ವಾ ಎಷ್ಟು ಗ್ಲೋಯಿಂಗ್ ಆಗಿದೆ. ನಾನು ಕುತ್ತಿಗೆಗೆ ಅಪ್ಲೈ ಮಾಡಿಲ್ಲ, ನೀವೇ ನೋಡ್ಬೋದು ಚೇಂಜಸ್ ಹೇಗಿದೆ ಅಂತ. ಸೊ ನೀವು ಏಕೆಂದರೆ ಇದು ಚಾರ್ಕೋಲ್ ಮಾಸ್ಕ್ ಆಗಿರೋದ್ರಿಂದ ಸ್ವಲ್ಪ ಡ್ರೈ ಆಗುತ್ತೆ ಸ್ಕಿನ್ನ, ಅದಕ್ಕಾಗಿ ಮಾಯ್ಶ್ಚರೈಸರ್ನ ಅಪ್ಲೈ ಮಾಡಬೇಕು. ನಾನಿಲ್ಲಿ ನ್ಯೂಟ್ರಿಡರ್ಮ್ ಮಾಯ್ಶ್ಚರೈಸಿಂಗ್ ಲೋಷನ್ನ ಅಪ್ಲೈ ಮಾಡ್ತಾ ಇದ್ದೀನಿ. ಸೊ ಇದು ನನ್ನ ಸ್ಕಿನ್ಗೆ ತುಂಬಾ ಸೂಟಬಲ್ ಆಗುತ್ತೆ. ಹಾಗೆ ಇದು ಟಾಕ್ಸಿನ್ ಫ್ರೀ, ಮಕ್ಕಳು ಸಹ ಯೂಸ್ ಮಾಡ್ಬೋದು. ಅಂದರೆ 15 ವರ್ಷದಿಂದ ಯಾರು ಬೇಕಾದರೂ ಕೂಡ ಯೂಸ್ ಮಾಡ್ಕೋಬೋದು. ಜಸ್ಟ್ ಈ ರೀತಿ ಕ್ರೀಮ್ನ ತೊಗೊಂಡು ಅಪ್ಲೈ ಮಾಡ್ಕೊಳ್ಳಿ. ನೀವು ಇದನ್ನೇ ತೊಗೋಬೇಕಂತ ಏನಿಲ್ಲ, ನಾನು ತೋರಿಸಿದ್ದೀನಲ್ವ ಯಾವುದಾದ್ರೂ ಯೂಸ್ ಮಾಡ್ಕೋಬೋದು. ಬಟ್ ನನಗೆ ಚಾರ್ಕೋಲ್ ತುಂಬಾ ಇಷ್ಟ ಆಯಿತು. ಒಂದು ಸಲ ಅಪ್ಲೈ ಮಾಡಿ ನಿಮಗೂ ತೋರಿಸ್ಬಿಟ್ರೆ ಆಯಿತು ಅಂತ ಹೇಳಿ ಚಾರ್ಕೋಲ್ ಅಪ್ಲೈ ಮಾಡಿದ್ದೀನಿ. ನೀವು ಯಾವುದೇ ಮಾಸ್ಕನ್ನ ಆಗಿರ್ಬೋದು ವಾರದಲ್ಲಿ 2 ಸಲ ಮಾತ್ರನೇ ಯೂಸ್ ಮಾಡಬೇಕು, ಅದಕ್ಕಿಂತ ಜಾಸ್ತಿ ಯೂಸ್ ಮಾಡೋಕ್ಕೆ ಹೋಗಬೇಡಿ. ಸೊ ನಿಮಗೂ ಕೂಡ ಬೆಸ್ಟ್ ರಿಸಲ್ಟ್ ಸಿಗುತ್ತೆ, ಟ್ರೈ ಮಾಡಿ. ನೋಡಿದ್ರಲ್ವಾ ಫ್ರೆಂಡ್ಸ್, ನಿಮ್ಗೆ ಯಾವ್ದು ಬೇಕೋ ಅದನ್ನ ಬೈ ಮಾಡ್ಕೋಬಹುದು. ಇವೆಲ್ಲ ಆಲ್ಮೋಸ್ಟ್ ನಿಮ್ಗೆ ಗ್ಲೋ ಬರೋ ಅಂತ ಫೇಸ್ ಪ್ಯಾಕ್, ಫೇಸ್ ಮಾಸ್ಕ್ಗಳೇ. ಯಾವುದಾದ್ರೂ ಒಂದು ತಗೊಂಡ್ರೆ ಸಾಕು, ಆರಾಮಾಗಿ ನೀವು ಏನಿಲ್ಲ ಅಂದ್ರೂ 6 ತಿಂಗಳವರೆಗೂ ಇಟ್ಕೊಂಡು ಯೂಸ್ ಮಾಡ್ಬೋದು. ಅದಕ್ಕಿಂತ ಜಾಸ್ತಿಯಾಗಿ ಇಟ್ಕೋಬಹುದು, 2 ಇಯರ್ಸ್ವರೆಗೂ ಇರುತ್ತೆ. ಅದೇ ನೀವು ರೆಗ್ಯುಲರ್ ಆಗಿ ಯೂಸ್ ಮಾಡಿದ್ರೆ ಒಂದು 6 ಮಂತ್ವರೆಗೂ ಬರುತ್ತೆ. ಸೊ ನೀವು ಕೂಡ ಒಂದ್ಸಲ ಬೇಕಿದ್ರೆ ಟ್ರೈ ಮಾಡಿ ನೋಡಿ. ನೀವು ಬರೀ ಮಾಸ್ಕ್ ಒಂದೇ ತಗೋಬಹುದು, ಅಥವಾ ನಾನು ತೋರಿಸಿದ್ದೀನಲ್ವಾ ಫಸ್ಟ್ ಕ್ಲಿನ್ಸರ್ ಯೂಸ್ ಮಾಡಿ ಮಾಸ್ಕ್, ಸೊ ಆ ಥರ ಬೇಕಾದರೂ ತಗೋಬಹುದು. ಹಾಗೆ ಫ್ರೆಂಡ್ಸ್, purple.comನಲ್ಲಿ ಜಾರ್ಜಿಯಸ್ ಸೇಲ್ ಅಂತ ಹೇಳಿಬಿಟ್ಟು 16ನೇ ತಾರೀಕಿಂದ 19ನೇ ತಾರೀಕುವರೆಗೂ ಇದೆ. ಅಪ್ ಟು 50% ಪ್ರಾಡಕ್ಟ್ಗಳ ಮೇಲೆ ಆಫ್ ಆಗುತ್ತೆ. ಹಾಗೆ ನಾನು ಕೆಳಗಡೆ ಕೊಟ್ಟಿದ್ದೀನಲ್ವಾ ಆ ಕೂಪನ್ ಕೋಡ್ನ ಯೂಸ್ ಮಾಡಿದ್ರೆ ನಿಮಗೆ ಎಕ್ಸ್ಟ್ರಾ 10% ಡಿಸ್ಕೌಂಟ್ ಕೂಡ ಸಿಗುತ್ತೆ. ಅಂದರೆ ಒಟ್ಟಾಗಿ 60% ಡಿಸ್ಕೌಂಟ್ ಸಿಗುತ್ತೆ. ಸೊ ಒಂದ್ಸಲ ಏನೆಲ್ಲ ಆಫರ್ ಇದೆ ಅಂತ ಹೇಳಿಬಿಟ್ಟು ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೀನಿ, ನೀವು ಒಂದ್ಸಲ ಹೋಗ್ಬಿಟ್ಟು ಚೆಕ್ ಮಾಡ್ಕೊಳ್ಳಿ. ಸೊ ಇವತ್ತಿನ ವಿಡಿಯೋ ಇಷ್ಟೇ ಫ್ರೆಂಡ್ಸ್, ತಮ್ಮೆಲ್ಲರಿಗೂ ಇಷ್ಟ ಆಗಿದೆ ಅನ್ಕೋತಾ ಇದ್ದೀನಿ. ಇಷ್ಟ ಆದರೆ ಪ್ಲೀಸ್ ಒಂದು ಲೈಕ್ ಮಾಡಿ, ನಿಮ್ಮ ಫ್ರೆಂಡ್ಸ್ಗೆ, ಫ್ಯಾಮಿಲಿ ಮೆಂಬರ್ಸ್ಗೂ ಶೇರ್ ಮಾಡಿ. ನಾಳೆ ಇನ್ನೊಂದು ಹೊಸ ವಿಡಿಯೋದೊಂದಿಗೆ ಮತ್ತೆ ಸಿಗೋಣ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್.